ವಿವೋನವರ ವಿವೋ T4R ಈಗ ನಮ್ಮ ಹತ್ರ ಇದೆ. ಈ ಫೋನ್ ನ 20,000 ರೂಪಾಯಿ ಒಳಗಡೆ ಸಿಗುತ್ತೆ. ಈ ವಿಡಿಯೋದಲ್ಲಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಕ್ ಹೋಗ್ತಾ ಇದೀನಿ ಮತ್ತು ಈ ಫೋನ್ ನ ನೀವು ತಗೊಳ್ಬಹುದಾ ಬೇಡವಾ ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ಫೋನ್ ಸಿಗ್ತಾ ಇದೆ. ಅದ್ರ ಹಿಂದ್ಗಡೆ ಬ್ಯೂಟಿಫುಲ್ ಡಿಸೈನ್ ಮಾರ್ಬಲ್ ಲುಕ್ ಸಿಗ್ತಾ ಇದೆ. ಆ ನಂತರ ಟ್ರಾನ್ಸ್ಪರೆಂಟ್ ಪೌಚ್, ಡಾಕ್ಯುಮೆಂಟೇಶನ್, B2C ಕೇಬಲ್, 44 ವಾಟ್ಸ್ ಅಡಾಪ್ಟರ್, ಅದ್ರ ಕೆಳಗಡೆ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಈ ಫೋನ್ಗೆ ನೀವೇನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಟ್ರೆ ಸಾಕು. ಇನ್ನು ಈ ಫೋನ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ತುಂಬಾ ಪ್ರೀಮಿಯಂ ಆಗಿದೆ. ಇದರ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಈ ಫೋನ್ ಇಷ್ಟು ಕಡಿಮೆ ಪ್ರೈಸ್ ಸಿಗುತ್ತೆ ಅಂತ ಯಾರು ನಂಬಲ್ಲ, ಅಷ್ಟು ಚೆನ್ನಾಗಿದೆ. ಈ ಫೋನ್ ವಿವೋ V50e ಸೇಮ್ ತರ ಡಿಸೈನ್ ನ ಹೊಂದಿದೆ. ಇದರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಕಾಣುತ್ತೆ. ಜೊತೆಗೆ ಇದು 4 ಕಡೆಯಿಂದ ಕರ್ಡ್ ಆಗಿದೆ. ಈ ಫೋನ್ ಅಲ್ಲಿ ಪಾಲಿಕಾರ್ಬನೇಟ್ ಬ್ಯಾಗ್ ಸಿಗುತ್ತೆ. ಗ್ಲಾಸಿ ಫಿನಿಶಿಂಗ್ ನ ಹೊಂದಿದೆ. ಕ್ಯಾಮ್ರಾ ಮಾಡಲ್ ಸ್ವಲ್ಪ ಶೈನಿ ಆಗಿದೆ. ಇದ್ರ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ಇದು ಸ್ವಲ್ಪ ಯೂನಿಕ್ ಆಗಿದೆ. ಇದರಲ್ಲಿ 2 ಕ್ಯಾಮ್ರಾ ಇದೆ, ಒಂದು RR ಲೈಟ್ ಇದೆ. ಕೆಳಗಡೆ ವಿವೋ ಬ್ರ್ಯಾಂಡಿಂಗ್ ನೋಡಕ್ಕೆ ಸಿಗುತ್ತೆ ಮತ್ತು ಇದಕ್ಕೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರ ಫ್ರೇಮ್ ಕೂಡ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಈ ಫೋನ್ ಜಸ್ಟ್ 187 ಗ್ರಾಮ್ಸ್ weight ಇದೆ ಮತ್ತು 7.4 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ಜಾಸ್ತಿ ವೆಯ್ಟ್ ಇದೆ ಅಂತ ಫೀಲ್ ಕೂಡ ಆಗಲ್ಲ, ಲೈಟ್ ವೇಟ್ ಫೀಲ್ ಆಗುತ್ತೆ. ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ ಮತ್ತು ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಜರ್ ಸ್ವಲ್ಪ ಕಡಿಮೆ ಇದೆ. ಈ ಫೋನ್ 2 ಕಲರ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಟ್ವಿಲ್ಟ್ ಬ್ಲೂ, ಇನ್ನೊಂದು ಕಲರ್ ನೋಡೋದಾದ್ರೆ ಆರ್ಕಿಟೆಕ್ಟ್ ವೈಟ್. 2 ಕಲರ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣ್ತಾ ಇದೆ. ಆದ್ರೆ ಪರ್ಸನಲಿ ನನಗೆ ಬ್ಲೂ ಕಲರ್ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಈ ಫೋನ್ ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಈ ಫೋನ್ ನ ಮೇಲೆ ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ. ಈ ಫೋನ್ ಅಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದರ ಸೌಂಡ್ ನೀವೇ ಕೇಳಿ. ಈಗ ಇದರ ಸೆಕ್ಯೂರಿಟಿ ಕಡೆ ಬಂದ್ರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಇದು ಕೂಡ ತುಂಬಾ ಫಾಸ್ಟ್ ಆಗಿದೆ. ಮತ್ತು ಈ ಫೋನ್ಗೆ IP68 IP69 ರೇಟಿಂಗ್ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರ್ ಬಿದ್ರೆ ಏನಾಗಲ್ಲ. ಜೊತೆಗೆ ಇದನ್ನ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು. ಈ ಫೋನ್ಗೆ ಏನಾಗಲ್ಲ. ಆದ್ರೆ ಇದನ್ನ ನೀವು ಬೇಕು ಅಂತ ನೀರಲ್ಲಿ ಹಾಕಕ್ ಹೋಗ್ಬೇಡಿ. ಈ ಫೋನ್ಗೆ ಬ್ರ್ಯಾಂಡ್ನವರು ವ್ಯಾರಂಟಿ ಕೊಡಲ್ಲ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ನಲ್ಲಿ 6.677 ಇಂಚಸ್ FHD ಪ್ಲಸ್ ಕರ್ಡ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಬಿಗ್ ಡಿಸ್ಪ್ಲೇ ಆಗಿದೆ ಮತ್ತು ಈ ಪ್ರೈಸ್ ನಲ್ಲಿ ಬೇರೆ ಯಾವುದೇ ಫೋನ್ ಅಲ್ಲಿ ಕರ್ಡ್ ಡಿಸ್ಪ್ಲೇ ಸಿಗ್ತಾ ಇಲ್ಲ. ಇದರಲ್ಲಿ ಮಾತ್ರ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಈ ಡಿಸ್ಪ್ಲೇ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಮತ್ತು ಇದರಲ್ಲಿ 1800 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದರ ಡಿಸ್ಪ್ಲೇ ತುಂಬಾ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ವಿಸಿಬಲ್ ಆಗಿ ಕಾಣುತ್ತೆ. ಔಟ್ಡೋರ್ ನಲ್ಲಿ ನಾವು ಈ ಫೋನ್ ನ ಯೂಸ್ ಮಾಡಿದೀವಿ, ಚೆನ್ನಾಗಿ ಕಾಣುತ್ತೆ. ಇದರ ಡಿಸ್ಪ್ಲೇ ಡೈಮಂಡ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರ ಡಿಸ್ಪ್ಲೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ ಮತ್ತು ಡಿಸ್ಪ್ಲೇ ಅಲ್ಲಿ HDR10+ ಸಪೋರ್ಟ್ ಸಿಗುತ್ತೆ. ಯೂಟ್ಯೂಬ್ ನಲ್ಲಿ 4K HDR ವಿಡಿಯೋಸ್ ನ 60 FPS ನಲ್ಲಿ ನೋಡಬಹುದು. ಇದರಲ್ಲಿ ಕಲರ್ ಚೆನ್ನಾಗಿದೆ, ಅಕ್ಯುರಸಿ ಚೆನ್ನಾಗಿ ಬರುತ್ತೆ. ಈ ಬಜೆಟ್ ಅಲ್ಲಿ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಡೀಟೇಲ್ ಆಗಿ ಚೆನ್ನಾಗಿ ಬರುತ್ತೆ, ಕಲರ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಇದರಲ್ಲಿ ನಿಮ್ಗೆ ಏನೂ ಕಷ್ಟ ಆಗೋದಿಲ್ಲ. ಈ ಫೋನ್ 3 ವೇರಿಯಂಟ್ ನಲ್ಲಿ ಲಾಂಚ್ ಆಗ್ತಾ ಇದೆ. 8GB RAM 128GB ಸ್ಟೋರೇಜ್, 8GB RAM 256GB ಸ್ಟೋರೇಜ್ ಮತ್ತು 12GB RAM 256GB ಸ್ಟೋರೇಜ್. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನ ತಗೊಳ್ಳಿ. ಈ ಫೋನ್ 19,499 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಇದರ ಬ್ಯಾಟ್ರಿನ ನೋಡೋದಾದ್ರೆ ಈ ಫೋನ್ ನಲ್ಲಿ 5000 mAh ಲಾರ್ಜರ್ ಬ್ಯಾಟ್ರಿ ಇದೆ. 44 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 ಅವರ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. 1 ಡೇ ಫುಲ್ ಬ್ಯಾಟರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಈಗ ಇದರ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಈ ಫೋನ್ ಅಲ್ಲಿ MediaTek Dimensity 7400 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಇದರ ರ್ಯಾಮ್ ಟೈಪ್ ಸ್ವಲ್ಪ ಚೆನ್ನಾಗಿದೆ, ಆದ್ರೆ ಸ್ಟೋರೇಜ್ ಸ್ವಲ್ಪ ಕಡಿಮೆ ಆಯ್ತು. UFS 3.1 ಕೊಟ್ಟಿದ್ರೆ ಇನ್ನೂ ಬೆಟರ್ ಆಗಿತ್ತು. ಆದ್ರೆ ಈ ಫೋನ್ ಅಲ್ಲಿ 7 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ. ಈ ಪ್ರೈಸ್ ರೇಂಜ್ ಗೆ ಇದರ ಆಂಟಿಟ್ಯೂಡ್ ಸ್ಕೋರ್ ಚೆನ್ನಾಗಿದೆ ಮತ್ತು ಇದರಲ್ಲಿ 91% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಮತ್ತು ಗೇಮಿಂಗ್ ಕಡೆ ಬಂದ್ರೆ ಇದರಲ್ಲಿ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಅಂದ್ರೆ 60 FPS ಗೇಮಿಂಗ್ ಸಪೋರ್ಟ್ ಮಾಡುತ್ತೆ. ಗೇಮ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆದ್ರೆ ಈ ಫೋನ್ ನಲ್ಲಿ ಹೆವಿ ಗೇಮ್ ಆಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಈ ಫೋನ್ ಗೇಮಿಂಗ್ಗೋಸ್ಕರ ಅಲ್ಲ, ಆದ್ರೆ ಇದರಲ್ಲಿ ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ನಿಮ್ಮ ಡೇ ಟು ಡೇ ಟಾಸ್ಕ್ ಆರಾಮಾಗಿ ಮಾಡುತ್ತೆ. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ ಫನ್ ಟಚ್ OS 15 ಮತ್ತು Android 15 ಅಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ಇಂದ 2 ರಿಂದ 3 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. ಆದ್ರೆ UI ನಲ್ಲಿ ಸ್ವಲ್ಪ ಅನ್ನೆಸರಿ ಆಪ್ಸ್ ಬರುತ್ತೆ, ಆದ್ರೆ ಅದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡಬಹುದು. ಜೊತೆಗೆ ಆಪ್ಸ್, ಗೇಮ್ಸ್, ಫೋಲ್ಡರ್ಸ್ ನೋಡಕ್ಕೆ ಸಿಗುತ್ತೆ, ಆದ್ರೆ ಇದನ್ನ ಡಿಸೇಬಲ್ ಮಾಡಬಹುದು. ಇದರಲ್ಲಿ ಕ್ಲೀನ್ UI ಸಿಗೋದಿಲ್ಲ, ಆದ್ರೆ ಈ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆಪ್ಸ್ ಅನಿಮೇಷನ್ ಚೆನ್ನಾಗಿದೆ ಮತ್ತು ಇದರಲ್ಲಿ ತುಂಬಾ AI ಫೀಚರ್ ಸಿಗುತ್ತೆ. ಸರ್ಕಲ್ ಟು ಸರ್ಚ್ ಸಿಗುತ್ತೆ, ಇದು ತುಂಬಾ ಯೂಸ್ಫುಲ್ ಆಗಿದೆ. ಪರ್ಸನಲಿ ನಾನು ಇದನ್ನ ಯೂಸ್ ಮಾಡಿದ್ದೀನಿ. AI ನೋಟ್ ಅಸಿಸ್ಟೆನ್ಸ್ ಇದೆ, AI ರೆಕಾರ್ಡಿಂಗ್ ಟ್ರಾನ್ಸ್ಲೇಷನ್ ಇದೆ ಮತ್ತು AI ಸ್ಕ್ರೀನ್ ಟ್ರಾನ್ಸ್ಲೇಷನ್ ಅಂತ ತುಂಬಾ AI ಫೀಚರ್ ಸಿಗುತ್ತೆ. ಈಗ ಇದರ ಕ್ಯಾಮ್ರಾ ಕಡೆ ಬಂದ್ರೆ ಇದು ವಿವೋ ಫೋನ್ ಆಗಿರೋದ್ರಿಂದ ಇದರ ಕ್ಯಾಮ್ರಾ ವಿಷಯದಲ್ಲಿ ಡಿಸಪಾಯಿಂಟ್ ಆಗಕ್ಕೆ ಚಾನ್ಸೇ ಇಲ್ಲ. ಇದರಲ್ಲಿ 50 MP OS ಮೇನ್ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಸೋನಿ IMX882 ಸೆನ್ಸಾರ್ ಸಿಗುತ್ತೆ, 2 MP ಬೊಕೆ ಕ್ಯಾಮ್ರಾ ಇದೆ ಮತ್ತು 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗೋದಿಲ್ಲ, ಆದ್ರೆ ಈ ಫೋನ್ ತೆಗೆಯುವ ಫೋಟೋಸ್ ತುಂಬಾ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಫೋಟೋಸ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಆಪ್ಟಿಮೈಸೇಷನ್ ಚೆನ್ನಾಗಿದೆ, ಪ್ರೊಸೆಸಿಂಗ್ ಚೆನ್ನಾಗಿ ಮಾಡುತ್ತೆ. ಇದರಲ್ಲಿ ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡಬಹುದು, ಝೂಮ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ, ಕ್ಲಿಯರ್ ಆಗಿ ಕಾಣುತ್ತೆ ಮತ್ತು ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ. ಇದರಲ್ಲಿ 3 ಡಿಫ್ರೆಂಟ್ ಝೂಮ್ ಆಪ್ಷನ್ ಸಿಗುತ್ತೆ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ, ಡೈನಮಿಕ್ ರೇಂಜ್ ಅಲ್ಲಿ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಜೊತೆಗೆ ಲೋ ಲೈಟ್ ಫೋಟೋಸ್ ಕೂಡ ಚೆನ್ನಾಗಿದೆ. ಬ್ರೈಟ್ ಫೋಟೋಸ್ ಬರುತ್ತೆ, ಇದರಲ್ಲಿ ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ ಓವರ್ ಲೈಟ್ ಸಿಗುತ್ತೆ, ಇದರಿಂದ ಬ್ರೈಟ್ ಫೋಟೋಸ್ ಬರುತ್ತೆ ಮತ್ತು ಇದರಲ್ಲಿ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ಇದರ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ಚೆನ್ನಾಗಿದೆ, ಸ್ಟೆಬಿಲೇಷನ್ ಕೂಡ ಚೆನ್ನಾಗಿದೆ. ಸೆಲ್ಫಿ ಫೋಟೋಸ್ ಕಡೆ ಬಂದ್ರೆ ಇದರ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ಪರವಾಗಿಲ್ಲ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 4K ವಿಡಿಯೋಸ್ನ 30 FPS ನಲ್ಲಿ ತೆಗಿಬಹುದು. ಈ ಫೋನ್ನ ಬ್ಯಾಕ್ ಮತ್ತು ಫ್ರಂಟ್ ನಲ್ಲಿ 4K ವಿಡಿಯೋ ಸಪೋರ್ಟ್ ಸಿಗುತ್ತೆ. ಈ ಪ್ರೈಸ್ ರೇಂಜ್ ಅಲ್ಲಿ ಇದು ತುಂಬಾ ರೇರ್ ಆಗಿದೆ. ಸೆಲ್ಫಿ ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ಇದರ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಇದರ ಕ್ಯಾಮ್ರಾ ಚೆನ್ನಾಗಿದೆ, ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಜೊತೆಗೆ ಇದರ ಕ್ಯಾಮ್ರಾದಲ್ಲಿನೂ AI ಫೀಚರ್ ಸಿಗುತ್ತೆ, ಸೂಪರ್ ನೈಟ್ ಮೋಡ್ ಸಿಗುತ್ತೆ, ಲೈವ್ ಮೋಡ್ ಇದೆ, ಅಂಡರ್ ವಾಟರ್ ಫೋಟೋಗ್ರಫಿ ಮೋಡ್ ಕೂಡ ಸಿಗುತ್ತೆ, AI ಎರೇಸರ್ ಇದೆ, AI ಫೋಟೋ ಅನಾನ್ಸ್ ಸಿಗುತ್ತೆ, ಇನ್ನೂ ಬೇರೆ ಬೇರೆ AI ಫೀಚರ್ ಸಿಗುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, Wi-Fi 6 ಇದೆ, ಬ್ಲೂಟೂತ್ 5.4 ಇದೆ, ವೈಡ್ 1 L1 ಸಿಗುತ್ತೆ, ಡ್ಯೂಯಲ್ ಬ್ಯಾಂಡ್ 4G ಇದೆ, ಆದ್ರೆ NFC ಸಿಗೋದಿಲ್ಲ, IR ಬ್ಲಾಸ್ಟರ್ ಇಲ್ಲ, ಆದ್ರೆ ಎಲ್ಲ ಅಗತ್ಯ ಇರೋ ಕನೆಕ್ಷನ್ ಸಿಗುತ್ತೆ. ಸೊ ಈ ಪ್ರೈಸ್ ರೇಂಜ್ಗೆ ಈ ಫೋನ್ ತುಂಬಾ ಚೆನ್ನಾಗಿದೆ. ಇದರ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ, ಬ್ಯಾಲೆನ್ಸ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ಬೆಸ್ಟ್ ಡಿಸೈನ್ ಕೂಡ ಸಿಗುತ್ತೆ. ಈ ಫೋನ್ ನ ತಗೊಳ್ಬಹುದು ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.